ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SEP ಸಿಲೆಬಸ್ನಲ್ಲಿ ಬರುವಂಥ 5 ಅಂಕಕ್ಕೆ ಕೇಳುವಂಥ ಮೂರನೇ ಮೆಥಡ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಕ್ಲೋಸಿಂಗ್ ಸ್ಟಾಕ್ ಮತ್ತು ಅಬ್ನಾರ್ಮಲ್ ಲಾಸ್ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಕೇಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಫಾರ್ಮುಲಾ ಮೂಲಕ ಈಸಿಯಾಗಿ ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೀವು ಕ್ಲೋಸಿಂಗ್ ಸ್ಟಾಕ್ ಮತ್ತು ಅಬ್ನಾರ್ಮಲ್ ಲಾಸ್ನ ಫಾರ್ಮ್ಯಾಟ್ ಯೂಸ್ ಮಾಡಿನೂ ಸಾಲ್ವ್ ಮಾಡ್ಬೋದು ಮತ್ತು ಚಾರ್ಟ್ ಹಾಕಿನೂ ಪ್ರಿಪೇರ್ ಮಾಡಿನೂ ಸಾಲ್ವ್ ಮಾಡ್ಬೋದು. ಎರಡು ಮೆಥಡ್ ಇದೆ. ನಾವು ಫಾರ್ಮುಲಾ ಮೂಲಕ ಸಾಲ್ವ್ ಮಾಡೋಣ. ಅದು ಈಸಿ ಮೆಥಡ್ ಇರುತ್ತೆ ಮತ್ತು ಎಲ್ಲೂ ಕೂಡ ಮಿಸ್ಟೇಕ್ ಆಗಲಾರ್ದಾಗೆ ಈಸಿಯಾಗಿ ಬಿಡಿಸ್ಬೋದು. ಮೊದಲು ಫಾರ್ಮುಲಾ ನೋಡೋಣ. ಅಂದರೆ ಫಾರ್ಮ್ಯಾಟ್ ಅಬ್ನಾರ್ಮಲ್ ಲಾಸ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಪ್ಲಸ್ ಪ್ರಪೋರ್ಷನೇಟ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಎರಡನೇ ಫಾರ್ಮುಲಾ ಕ್ಲೋಸಿಂಗ್ ಸ್ಟಾಕ್ ನೋಡೋಣ. ಟೋಟಲ್ ಕಾಸ್ಟ್ ಪ್ಲಸ್ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಅಬ್ನಾರ್ಮಲ್ ಲಾಸ್ ಡಿವೈಡೆಡ್ ಬೈ ಟೋಟಲ್ KG ಅಂದರೆ ಟೋಟಲ್ ಯೂನಿಟ್ ಮೈನಸ್ ಅಬ್ನಾರ್ಮಲ್ ಲಾಸ್ ಯೂನಿಟ್ ಇಂಟು ಅನ್ಸೋಲ್ಡ್ ಯೂನಿಟ್. ಸೊ ಇವು ನಾಲ್ಕನ್ನು, ಈ ಎರಡು ಫಾರ್ಮುಲಾನ ನೀವು ನೆನ್ಪಿಟ್ಕೋಬೇಕು. ಇವಿಷ್ಟು ಐಟಮ್ಸ್ ನೀವು ನೆನ್ಪಿಟ್ಕೊಂಡ್ರೆ ಇದನ್ನು ಈಸಿಯಾಗಿ ಬಿಡಿಸ್ಬೋದು. ಒಂದು ಎಕ್ಸಾಂಪಲ್ನ ನೋಡೋಣ. ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್. ಸೊ ಪ್ರಾಬ್ಲಮ್ನಲ್ಲಿ ಅಬ್ನಾರ್ಮಲ್ ಲಾಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಕಂಡುಹಿಡಿಯೋದಕ್ಕೆ ಕೊಟ್ಟಿರ್ತಾರೆ. ಫಸ್ಟ್ ಟ್ರಾನ್ಸಾಕ್ಷನ್ ಆಯಿಲ್ ಸಪ್ಲೈಡ್ ಇನ್ ಆನ್ ಕನ್ಸೈನ್ಮೆಂಟ್. ಸೊ ಟೋಟಲ್ ಗೂಡ್ಸ್ ಕಳಿಸಿದ್ದು ಯಾವಾಗಲೂ ಮೊದಲು ಕೊಟ್ಟಿರ್ತಾರೆ 5000 kg at ₹10 per kg. ಅಂದರೆ 5000 kg ಕಳಿಸ್ತಾ ಇದ್ದಾರೆ ಯೂನಿಟ್ನ. 1 kgಗೆ ₹10 ಬೆಲೆ ಇದೆ ಪ್ರೈಸ್. ಪ್ಯಾಕಿಂಗ್ ಆ್ಯಂಡ್ ಫಾರ್ವರ್ಡಿಂಗ್ ಚಾರ್ಜಸ್ 10,000 ಅಂತ ಕೊಟ್ಟಿದ್ದಾರೆ. ಸೊ ಪ್ಯಾಕಿಂಗ್ ಆ್ಯಂಡ್ ಫಾರ್ವರ್ಡಿಂಗ್ ಚಾರ್ಜಸ್ಸು ₹10,000 ಇದೆ. ಸೊ ಇದನ್ನು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಕ್ವಶನಲ್ಲಿ ಅಡ್ವರ್ಟೈಸ್ಮೆಂಟ್, ಕಮಿಷನ್, ಡಿಸ್ಕೌಂಟ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಗುಡ್ ಆನ್ ರೆಂಟ್ ಈ ಶಬ್ದಗಳು ಬಂದರೆ ಅವುಗಳನ್ನ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. 5 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಅವನ್ನ ತಗೋಬಾರ್ದು. ಯಾವ್ಯಾವುದಂದರೆ ಅಡ್ವರ್ಟೈಸ್ಮೆಂಟ್, ಗುಡ್ ಆನ್ ರೆಂಟ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಕಮಿಷನ್ ಮತ್ತು ಡಿಸ್ಕೌಂಟ್. ಇವು 5 ನಾವು ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಈ 5 ಹೊರತುಪಡಿಸಿ ಯಾವುದೇ ಶಬ್ದ ಬರಲಿ, ಈ ಎರಡನೇ ಸೆಂಟೆನ್ಸಲ್ಲಿ ಪ್ಯಾಕಿಂಗ್ ಆ್ಯಂಡ್ ಫಾರ್ವರ್ಡಿಂಗ್ ಅಂತ ಇದೆ, ಇದನ್ನು ತಗೋತೀವಿ. ಈ 5 ಶಬ್ದ ಬಂದರೆ ರಿಕರಿಂಗ್ ಎಕ್ಸ್ಪೆನ್ಸಸ್ ಬಂದರೆ ಅವುಗಳನ್ನ ತಗೊಳ್ಳೋದಿಲ್ಲ. ನೆಕ್ಸ್ಟ್ ಆಯಿಲ್ ಸ್ಟೋಲನ್ ಇನ್ ಟ್ರಾನ್ಸಿಟ್. ಸೊ ಕ್ವಶನಲ್ಲಿ ಟ್ರಾನ್ಸಿಟ್ ಅನ್ನೋ ಪದ ನೆನ್ಪಿಟ್ಕೊಳ್ಳಿ. ಈ ವರ್ಡ್ ಬಂದರೆ ಇದು ಅಬ್ನಾರ್ಮಲ್ ಲಾಸ್. ಎಷ್ಟು ಅಬ್ನಾರ್ಮಲ್ ಲಾಸ್ ಆಗಿದೆ ಅನ್ನೋದು ನಂಬರ್. ಆಯಿಲ್ ಸೋಲ್ಡ್ ಬೈ ಕನ್ಸೈನರ್. ಸೋಲ್ಡ್ ಅನ್ನೋ ಶಬ್ದ ನೆನ್ಪಿಟ್ಕೋರಿ, ಇದು ಸೇಲ್ಸ್, ಎಷ್ಟು ಮಾರಾಟ ಮಾಡಿದ್ದಾರೆ. ಫಸ್ಟಿಗೆ ಕೊಡೋದು ಯಾವಾಗಲೂ ಸಪ್ಲೈ ಮಾಡಿದ್ದು. ಫಸ್ಟ್ ಟ್ರಾನ್ಸಾಕ್ಷನ್ ಏನಿದೆ 5000 kg ಅದು ಸಪ್ಲೈ. ಸೊ ಈ ರೀತಿಯಾಗಿ ಡೀಟೇಲ್ಸ್ ಕೊಟ್ಟಿರ್ತಾರೆ. ಫಸ್ಟ್ ನಾವು ಫಾರ್ಮುಲಾ ಬರ್ಕೋಬೇಕು. ವಿ ಹ್ಯಾವ್ ಟು ರೈಟ್ ಫಸ್ಟ್ ಫಾರ್ಮುಲಾ. ಅಬ್ನಾರ್ಮಲ್ ಲಾಸ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಪ್ಲಸ್ ಪ್ರಪೋರ್ಷನೇಟ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ ಮೊದಲೇ ಶಬ್ದ ನೋಡಿ ಇಲ್ಲಿ ಏನಿದೆ, ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್. ಸೊ ಗೂಡ್ಸ್ ಲಾಸ್ಟ್ ಎಷ್ಟು 500 kg, ಅದರದ್ದು ಕಾಸ್ಟ್ ಎಷ್ಟು ಪರ್ kg ಎಷ್ಟಿದೆ ₹10. ಇವುಗಳನ್ನ ಮಲ್ಟಿಪಲ್ ಮಾಡಿದಾಗ ಬರುತ್ತೆ 500 kg ಇಂಟು 10. ಗೂಡ್ಸ್ ಲಾಸ್ಟು ಟ್ರಾನ್ಸಿಟ್ ಅಂತ ಶಬ್ದ ಏನಿರುತ್ತೆ ಅದನ್ನು ತಗೊಂಡು ಅದಕ್ಕೆ ಒಂದೇ ಸೆಂಟೆನ್ಸ್ನಲ್ಲಿರುವಂಥ ಪರ್ ರೇಟ್ ಏನಿದೆ ರುಪೀಸ್ ಏನಿರುತ್ತೆ ₹10, ಅದನ್ನು ನಾವು ಮಲ್ಟಿಪಲ್ ಮಾಡಿಕೊಂಡಾಗ ಅದು ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್. ಈಗೇನಿದೆ ಇಲ್ಲಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತಿಲ್ಲ, ಪ್ರಪೋರ್ಷನೇಟ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಸೊ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಎಷ್ಟು 10,000, ಲಾಸ್ ಆಗಿರೋದು ಎಷ್ಟು 500 kg, ಟೋಟಲ್ ಎಷ್ಟು 5000 kg. ಸೊ ಅಮೌಂಟನ್ನು ಫಸ್ಟ್ ಬರ್ಕೋಬೇಕು 10,000 ಡಿವೈಡೆಡ್ ಬೈ ಟೋಟಲ್ kg ಮಾಡ್ಕೋಬೇಕು 5000 kg ಇಂಟು 500 kg. 10,000 ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ kg 5000 ಇಂಟು ಲಾಸ್ ಆಗಿರೋ kg 500 kg. ಈಗ ಸಾಲ್ವ್ ಮಾಡಿದಾಗ 500 ಇಂಟು 10 ಫಸ್ಟ್ ಟ್ರಾನ್ಸಾಕ್ಷನ್ 5000 ಬರುತ್ತೆ. ಈ 500 10,000 ಇಂಟು ಡಿವೈಡೆಡ್ ಬೈ 5000 ಮಾಡಿದಾಗ 1000 ಬರುತ್ತೆ. ಎರಡನ್ನು ಪ್ಲಸ್ ಮಾಡಿಕೊಂಡಾಗ 6000 ಬರುತ್ತೆ. ಈ ರೀತಿಯಾಗಿ ಅಬ್ನಾರ್ಮಲ್ ಲಾಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನು ಕ್ಲೋಸಿಂಗ್ ಸ್ಟಾಕ್ ಕಂಡುಹಿಡಿಯೋದನ್ನ ನೋಡೋಣ. ಕ್ಲೋಸಿಂಗ್ ಸ್ಟಾಕ್ನ ಫಾರ್ಮುಲಾ ಟೋಟಲ್ ಕಾಸ್ಟ್ ಮೈನಸ್ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಅಬ್ನಾರ್ಮಲ್ ಲಾಸ್ ಡಿವೈಡೆಡ್ ಬೈ ಟೋಟಲ್ ಯೂನಿಟ್ ಮೈನಸ್ ಅಬ್ನಾರ್ಮಲ್ ಲಾಸ್ ಯೂನಿಟ್ ಇಂಟು ಅನ್ಸೋಲ್ಡ್ ಯೂನಿಟ್. ಸೊ ಮೇಲಿಂದ ಏನಿದೆ ಇದು ಅಮೌಂಟ್ನಲ್ಲಿರುತ್ತೆ, ಡಿವೈಡೆಡ್ ಬೈ ಏನಿದೆ ಇದು ಯೂನಿಟ್ಸ್ನಲ್ಲಿರುತ್ತೆ. ಫಸ್ಟು ಟೋಟಲ್ ಕಾಸ್ಟ್ ಅಂದ್ರೇನು, ಮೊದಲಿಗೆ ಗೂಡ್ಸ್ ಕಳಿಸಿದ್ದ ಬರೆಯೋದು. ಫಸ್ಟ್ ಸೆಂಟೆನ್ಸ್ನಲ್ಲಿದೆ ಆಯಿಲ್ ಕನ್ಸೈನ್ಡ್. ಸೊ ಆಯಿಲ್ ಸಪ್ಲೈಡ್ ಆನ್ ಕನ್ಸೈನ್ಮೆಂಟ್ 5000 kg ಇಂಟು 10. ಸೊ 5000 ಇಂಟು 10 ಅದೇ ಟೋಟಲ್ ಕಾಸ್ಟ್. ಸೆಕೆಂಡ್ ಏನಿದೆ ಫಾರ್ಮುಲಾದಲ್ಲಿ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ ಟೋಟಲ್ ಅಂತ ಇರೋದ್ರಿಂದ ಟೋಟಲ್ ಡೈರೆಕ್ಟಾಗಿ ಅಮೌಂಟ್ ತೊಗೊಂಡ್ಬಿಡ್ತೀವಿ. ಟೋಟಲ್ 10,000 ಇದೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್.
ಟೋಟಲ್ 10,000 ಮೈನಸ್ ಏನಂತ ಇದೆ ಇಲ್ಲಿ ಅಬ್ನಾರ್ಮಲ್ ಲಾಸ್. ಆಲ್ರೆಡಿ ನಾವು ಕಂಡುಹಿಡಿದಿದ್ದೀವಿ. ಅಬ್ನಾರ್ಮಲ್ ಲಾಸ್ ಎಷ್ಟಿದೆ 6,000 ಮೈನಸ್ 6,000. ಈಗ ಡಿವೈಡೆಡ್ ಬೈ ಮಾಡೋ ಐಟಮ್ ಇವು ಯೂನಿಟ್ಸ್, ಇವು ಅಮೌಂಟ್ ಅಲ್ಲ, ಇವು ಮೇಲಿನ ಅಮೌಂಟು, ಇದು ಯೂನಿಟ್ಸಿಗೆ ಡಿವೈಡೆಡ್ ಬೈ ಎಷ್ಟು ಯೂನಿಟು ಟೋಟಲ್ ಕೆ ಜಿ ಬೇಕು. ಸೊ ಟೋಟಲ್ ಇರೋದೆಷ್ಟು 5,000 ಸಪ್ಲೈ ಮಾಡಿರೋಂಥ ಐಟಮ್ಸ್. ನಾರ್ಮಲ್ ಲಾಸ್ ಆಗಿರೋ ಯೂನಿಟ್ಸ್ ಎಷ್ಟು ಟ್ರಾನ್ಸಿಟ್ ಅನ್ನೋ ಶಬ್ದ ಇದ್ರೆ ಅದೇ ನಾರ್ಮಲ್ ಲಾಸ್ ಅಂತ ಹೇಳಿದ್ದೆ 500 ಕೆ ಜಿ ಇದೆ. ಥರ್ಡ್ ಸೆಂಟೆನ್ಸ್ನಲ್ಲಿದೆ ಆಯಿಲ್ ಸ್ಟೋಲನ್ ಇನ್ ಟ್ರಾನ್ಸಿಟ್. ಇಂಟು ಏನು ಬೇಕು ಅನ್ಸೋಲ್ಡ್ ಯೂನಿಟ್, ಮಾರಾಟವಾಗದೆ ಉಳಿದಿರುವಂಥ ಯೂನಿಟ್ಸ್. ಅದನ್ನು ಹೆಂಗೆ ಕಂಡುಹಿಡಿತೀರಾ? ಟೋಟಲ್ ಯೂನಿಟ್ ಎಷ್ಟಿದೆ 5,000 ಕೆ ಜಿ ಮೈನಸ್ ಎಷ್ಟು ಲಾಸ್ ಆಗಿದೆ 500 ಕೆ ಜಿ. 5,000ಅಲ್ಲಿ 500 ಹೋದರೆ ಎಷ್ಟು ಉಳಿತು 4,500. ನೆಕ್ಸ್ಟ್ ಎಷ್ಟಿದೆ ಇಲ್ಲಿ 4,000 ಸೇಲ್ ಆಗಿದೆ. ನಮಗೆ ಬೇಕಾಗಿರೋದು ಮಾರಾಟವಾಗದೆ ಉಳಿದಿರುವಂಥ ಅನ್ಸೋಲ್ಡ್. ಸೋಲ್ಡ್ ಎಷ್ಟಿದೆ 4,000. 5,000ಅಲ್ಲಿ 500 ಲಾಸ್ ಆಗಿತ್ತು, 4,000 ಸೇಲ್ ಆಗಿದೆ. ಉಳಿದಿರೋದೆಷ್ಟು ಇನ್ನು 500 ಕೆ ಜಿ. ನಿಮ್ಗೆ ಅದು ಕನ್ಫ್ಯೂಷನ್ ಆಗುತ್ತೆ. ಇದನ್ನೆಲ್ಲ ನೆನ್ಪಿಟ್ಕೋಬೇಕಂದ್ರೆ ಎಷ್ಟು ಯೂನಿಟ್ಸ್ ಬಂದಿರುತ್ತೆ ಕೆ ಜಿ ಅಂತ ಎಷ್ಟಿರುತ್ತೆ ಅವುಗಳನ್ನೆಲ್ಲವನ್ನು ಒಂದಕ್ಕೊಂದು ಮೈನಸ್ ಮಾಡಿಬಿಟ್ರೆ ಉಳಿಯೋದೇ ಅನ್ಸೋಲ್ಡ್ ಯೂನಿಟ್. ಸಾಲ್ವ್ ಮಾಡಿದಾಗ ಈಗ 5,000 ಇಂಟು 10 ಮಾಡಿದ್ರೆ ಎಷ್ಟಾಗುತ್ತೆ 50,000. ಮತ್ತು ಈ ಮುಂದೆ ಪ್ಲಸ್ 10,000 ಇದೆ, ಮೈನಸ್ 6,000 ಇದೆ. ಅದನ್ನ ಆ್ಯಸ್ ಇಟ್ ಈಸ್ ಬರಿತೀನಿ. ಡಿವೈಡೆಡ್ ಬೈ 5,000ಅಲ್ಲಿ 500 ಮೈನಸ್ ಮಾಡ್ತೀನಿ ಇಂಟು 500. ಇದನ್ನು ಸಿಂಪಲ್ ಮಾಡ್ಕೊಂಡಾಗ ಅಂದರೆ ಮೇಲಿಂದ ಸಾಲ್ವ್ ಮಾಡ್ಕೊಂಡಾಗ 54,000 ಬರುತ್ತೆ. ಡಿವೈಡೆಡ್ ಬೈ 4,500 ಬರುತ್ತೆ ಇಂಟು 500 ಬರುತ್ತೆ. ಸಾಲ್ವ್ ಮಾಡಿದಾಗ 6,000 ಬರುತ್ತೆ. ಸೊ ಇಷ್ಟೇ ಸಿಂಪಲ್. ಈ ಫಾರ್ಮುಲಾ ಹಚ್ಚೋದ್ರಿಂದ ಅಟ್ಲೀಸ್ಟ್ ಫಾರ್ಮುಲಾಕ್ಕಾದ್ರೂ ನಿಮಗೆ ಮಾರ್ಕ್ಸ್ ಬರುತ್ತೆ. ಎಲ್ಲೆಲ್ಲಿ ಸ್ಟೆಪ್ ಮಿಸ್ ಆಗಿರುತ್ತೆ ಅದರಷ್ಟೇ ಮಾರ್ಕ್ಸ್ ಕಡಿತಾರೆ. ಚಾರ್ಟ್ ಪ್ರಿಪೇರ್ ಮಾಡೋದ್ರಿಂದ ಪೂರ್ತಿ ಅಂಕ ಕಡಿತಾರೆ ಒಂದು ಕಡೆ ಮಿಸ್ ಮಾಡಿದ್ರು. ಆದ್ದರಿಂದ ಫಾರ್ಮುಲಾ ಯೂಸ್ ಮಾಡೋದನ್ನ ನೆನ್ಪಿಟ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.